ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಹಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಆತ್ಮ ಚೈತನ್ಯ ಬಗ್ಗೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಭಗವಂತನು ನಮಗೆ ಸಕಲ ಐಶ್ವರ್ಯಗಳು ಕೊಡಲಿ ಎಂದು ಗುಡಿ ಗುಂಡಾರಕ್ಕೆ ಹೋಗುತ್ತೇವೆ, ಪ್ರಾರ್ಥಿಸುತ್ತೇವೆ. ಹೊಳೆ ಹಳ್ಳಗಳಲ್ಲಿ ಮುಳುಗಿ ಹೇಳುತ್ತೇವೆ, ಕುರಿ ಬಲಿ ಕೊಡುತ್ತೇವೆ. ಮಾಟ ಮಂತ್ರಗಳನ್ನು ನಂಬುತ್ತೇವೆ. ಇನ್ನು ಗಿಡ ಮರಗಳನ್ನು ಸುತ್ತುತ್ತೇವೆ. ಅದಕ್ಕಾಗಿ ಇದು ಬುದ್ಧಿಜೀವಿಗಳ ಲಕ್ಷಣವಲ್ಲ, ವಿಚಾರವಂತರ ಜೀವನವಲ್ಲ. ಆದ್ದರಿಂದ ನಮ್ಮಲ್ಲಿರುವ ಚೈತನ್ಯವನ್ನು ನಾವು ಅರಿಯಬೇಕು. ಅದಕ್ಕಾಗಿ ವಿಶ್ವಗುರು ಅಣ್ಣ ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ನೀರು ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ. ನೀರು ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ. ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮ ನೆಚ್ಚಬಲ್ಲರು ಕೂಡಲ ಸಂಗಮ ದೇವ. ಹೀಗೆ ನಾವು ಅಜ್ಞಾನದಿಂದ ಏನೆಲ್ಲ ಭಗವಂತನಿಗೆ ಕರ್ಮಗಳನ್ನು ಮಾಡುತ್ತೇವೆ, ಆದರೆ ಆ ಭಗವಂತನು ನಮ್ಮಲ್ಲೇ ಇರುವುದನ್ನು ನಾವು ಅರ್ಥೈಸಿಕೊಳ್ಳುವುದಿಲ್ಲ. ಅಂದರೆ ನಮಗೆ ಅರಿವು ಇರುವುದಿಲ್ಲ. ಶಿವನನ್ನು ಕಾಣಲು ನಮ್ಮ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಆ ಶಿವ ಎಂದರೆ ಆತ್ಮ ಚೈತನ್ಯ. ನಮ್ಮಲ್ಲಿರುವ ಅಗಾಧ ಶಕ್ತಿ ಸಾಮರ್ಥ್ಯಗಳನ್ನು ಉಪಯೋಗಿಸಿ ನಮ್ಮಲ್ಲಿರುವ ಅಗಾಧ ಶಕ್ತಿಯನ್ನು ನಾವು ಉಪಯೋಗಿಸಿಕೊಳ್ಳುವುದಿಲ್ಲ. ಅದನ್ನು ಅನಗತ್ಯ ಚಟುವಟಿಕೆಗಳಿಗೆ ಮೀಸಲಿಡುತ್ತೇವೆ. ಆದ್ದರಿಂದ ಅನಗತ್ಯ ಚಟುವಟಿಕೆಗಳನ್ನು ನಾವು ಕೈಬಿಟ್ಟು ಸದ್ಬುದ್ಧಿಯಿಂದ ಉತ್ತಮ ಕರ್ಮಗಳನ್ನೇ ಮಾಡಬೇಕು. ಇನ್ನೊಬ್ಬರಿಗೆ ಕಣ್ಣೀರು ತರಿಸಿದರೆ ಅದು ನಮ್ಮ ವಿಳಾಸವನ್ನು ಹಿಡಿದುಕೊಂಡು ಬಂದೇ ಬರುತ್ತದೆ, ಹಿಂಬಾಲಿಸುತ್ತದೆ ಎಂಬುದನ್ನು ನಮಗೆ ಅರಿವು ಇರುವುದಿಲ್ಲ. ಆದ್ದರಿಂದ ಮೂಢನಂಬಿಕೆ, ಅಂಧಶ್ರದ್ಧೆ ಇವುಗಳನ್ನು ಬಿಟ್ಟು ವಿಚಾರವಂತರಾಗಬೇಕು. ನಮ್ಮಲ್ಲಿರುವ ಆತ್ಮ ಚೈತನ್ಯವೇ ಶಿವ. ನಾವು ಕಷ್ಟಗಳಿಗೆ ಹೆದರದೆ ಜೀವನ ಹೋರಾಟವಾಗಬೇಕು. ಕಷ್ಟಗಳು ಬಂದಾಗ ಕುಗ್ಗುತ್ತೇವೆ, ಸುಖ ಬಂದಾಗ ಹಿಗ್ಗುತ್ತೇವೆ. ಕಷ್ಟಗಳು ನಮ್ಮನ್ನು ಸರಿ ದಾರಿಗೆ ತರುತ್ತವೆ. ಪದೇ ಪದೇ ತಪ್ಪುಗಳನ್ನು ಮಾಡುವ ನಾವು ಕಷ್ಟಗಳು ಬಂದಾಗ ನೋವನ್ನು ಪಡೆಯಲಾರದೆ ಅವುಗಳನ್ನು ಹಸನ್ಮುಖಿಯಾಗಿ ಸ್ವೀಕರಿಸಬೇಕು. ಕಷ್ಟಗಳು ಶಿವನ ಸಂಪರ್ಕಕ್ಕೆ ಕರೆದುಕೊಂಡು ಹೋಗುತ್ತವೆ. ಆದರೆ ಕಷ್ಟ ಬಂದಾಗ ನಾವು ಆ ಭಗವಂತನನ್ನು ಶಪಿಸುತ್ತೇವೆ. ಇದುವರೆಗೆ ನಮ್ಮ ಜೀವನ ಮುಖವಾಡ, ಆಡಂಬರ ಪ್ರದರ್ಶನ, ಕೋಪ, ತಾಪ, ಅಸೂಯೆ, ಈರ್ಷೆ, ರಾಗ, ದ್ವೇಷ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಇವುಗಳಿಂದ ಕೂಡಿದ ಈ ಜೀವನವನ್ನು ನಾವು ಬದಲಾಯಿಸಿಕೊಳ್ಳಬೇಕು. ಬದುಕುವುದು ಹೇಗೆ ಎಂಬುದನ್ನು ನಾವು ಕಲಿಯಬೇಕು. ಆದರೆ ನಾವು ಇನ್ನೊಬ್ಬರ ಜೀವನದ ಮೇಲೆ ಚೆಲ್ಲಾಟವಾಡುತ್ತೇವೆ. ಇನ್ನೊಬ್ಬರ ಜೀವನ ಆಟದ ಮೈದಾನವೆಂದು ತಿಳಿದುಕೊಳ್ಳುತ್ತೇವೆ. ಹೀಗಾಗಿ ಆ ಕರ್ಮ ನಮ್ಮನ್ನು ಹಿಂಬಾಲಿಸಿಕೊಂಡು ನೆರಳಿನಂತೆ ಬಂದು ನಮಗೆ ಕಷ್ಟಗಳು ಬರುತ್ತವೆ. ಆದ್ದರಿಂದ ನಾವು ನಿರ್ಭಾವದಿಂದ, ನಿಷ್ಕಲ್ಮಶ ಭಾವದಿಂದ ಇದ್ದಾಗ ಯಾವ ಕಷ್ಟಗಳೂ ಬರುವುದಿಲ್ಲ. ಕಷ್ಟಗಳು ಬಂದರೂ ಅವು ಮೋಡದಂತೆ ಚದುರಿ ಹೋಗುತ್ತೇವೆ. ಆದ್ದರಿಂದ ನಮ್ಮ ಮನಸ್ಸನ್ನು, ನಮ್ಮ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು. ನಮಗೆ ಬೆಲೆ ಕೊಡದ ಮನೆಗೆ ನಾವು ಹೋಗಬಾರದು. ನಮ್ಮ ಹತ್ತಿರ ಇರುವುದನ್ನೇ ನಾವು ಅನುಭವಿಸಬೇಕು.
ಇನ್ನೊಬ್ಬರ ಮನೆಗೆ ಹೋದಾಗ ಅವರು ಬೆಲೆ ಕೊಡದಿದ್ದರೆ ಅಂಥವರ ಮನೆಗೆ ಎಂದೂ ಹೋಗಬಾರದು, ಅವರ ನೆರಳಿಗೆ ಸಹಿತ ಹೋಗಬಾರದು. ಶಿವಭಕ್ತರಲ್ಲದವರ ಹತ್ತಿರ ಹೋಗಿ ನಮ್ಮ ಅನುತನುಗಳನ್ನು ಹೇಳಿಕೊಳ್ಳಬೇಕು. ಅದಕ್ಕಾಗಿ ವಿಶ್ವಗುರು ಅನ್ನಬಸವಣ್ಣನವರು ಶಿವಭಕ್ತರಲ್ಲದವರ ಜೊತೆ ಮಾತನಾಡಲೇ ಬೇಡ ಎಂದು ಹೇಳಿದ್ದಾರೆ. ಜ್ಞಾನ, ಪರಿಶ್ರಮ, ಪ್ರಯತ್ನ, ತಾಳ್ಮೆ, ಸಹನೆ ಇವು ನಮ್ಮ ಉಸಿರಾಗಿರಬೇಕು. ನಮ್ಮ ಜೀವನದ ಕ್ಷಣಗಳು ಸಮಯ ಬೆಲೆ ಇದ್ದದ್ದು. ನಮ್ಮದು ಜೀವನ ಸಮೃದ್ಧಿ, ಸಂತೃಪ್ತಿ, ತೃಪ್ತಿಕರವಾಗಬೇಕಾದರೆ ನಮ್ಮಲ್ಲಿರುವ ದುರ್ಗುಣಗಳನ್ನು ನಾವು ಕೈ ಬಿಡಬೇಕು. ಆದರೆ ಇನ್ನೊಬ್ಬರ ತಪ್ಪುಗಳನ್ನೇ ನಾವು ಎನಿಸಲು ಪ್ರಾರಂಭಿಸುತ್ತೇವೆ. ನಮ್ಮ ತಪ್ಪುಗಳನ್ನು ನೋಡಿ ಆತ್ಮಾವಲೋಕನ ಮಾಡಿಕೊಳ್ಳುವುದಲ್ಲ. ಗೌಡರ ಜ್ವಾಳ ತಂದು ಹಾಡಿ ಬೀಸುತ್ತೇವೆ. ನಮ್ಮ ಜೋಳ ಮಂದಿಗೆ ಕೊಟ್ಟು ಜೀವನ ಸಾಗಿಸುವ ಜನವೇ ಜಾಸ್ತಿಯಾಗಿದೆ. ಆದ್ದರಿಂದ ತನ್ನಾಶ್ರಯದ ರತಿಸುಖವನ್ನು ತಾನುಂಬ ಊಟವನ್ನು ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ ಎಂದು ಅಣ್ಣನವರು ಪ್ರಶ್ನಿಸಿದ್ದಾರೆ. ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನಿಯಮವ ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ತಮ್ಮನೇ ಉಪಚಾರಕ್ಕೆ ಮಾಡುವರೆಲ್ಲರೂ ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮದೇವ. ಹೀಗೆ ವಿಶ್ವಗುರು ಅನ್ನಬಸವಣ್ಣನವರು ತಮ್ಮ ಕೆಲಸವನ್ನು ತಾವೇ ಮಾಡಬೇಕು. ಅದು ನಿತ್ಯ ಮಾಡುವ ಕೆಲಸ. ಅದು ಸದ್ಬುದ್ಧಿಯಿಂದ ಕೂಡಿದ್ದು ದೇವರ ಕೆಲಸವೆಂದು ನಾವು ತಿಳಿದುಕೊಂಡು ನಮ್ಮ ಕರ್ಮವನ್ನು ಮಾಡಬೇಕು. ಆದ್ದರಿಂದ ಭಗವಂತ ನಮ್ಮಲ್ಲಿ ಇರುವುದನ್ನು ನಾವು ಕಂಡುಕೊಂಡು ಆ ಸತ್ಯದ ನಿಲುವು ನಾವು ಅರಿಯಬೇಕು. ಸತ್ಯ ಎಂದರೆ ಸತ್ಯಂ ಶಿವಂ ಸುಂದರಂ ಎನ್ನುವಂತೆ ಸಕಲ ಜೀವರಾಶಿಗಳಲ್ಲಿಯೂ ಆ ಭಗವಂತನನ್ನು ನಾವು ಕಾಣಬೇಕು. ಆದರೆ ಪದವಿ, ಗೌರವ, ಸಿರಿ, ಸಂಪತ್ತು, ಹೆಣ್ಣು, ಮಣ್ಣು, ಹಣ್ಣಿಗಾಗಿ ನಾವು ಬಾಳಿ ನಮ್ಮ ಬದುಕನ್ನು ನಶ್ವರ ಮಾಡಿಕೊಳ್ಳುತ್ತೇವೆ. 11ರಲ್ಲಿ 12 ಆಗಿಬಿಡುತ್ತೇವೆ. ಆದ್ದರಿಂದ ನಮ್ಮ ಮೃದುವಚನವೇ ಸಕಲ ಜಪಗಳು, ಮೃದುವಚನವೇ ಸಕಲ ತಪಗಳು. ಸದು ವಿನಯದಿಂದ ನಾವು ಸದಾಚಾರಿಗಳಾಗಿ ಬಾಳಿದಾಗ ಭಗವಂತನ ಕೃಪೆಗೆ ಪಾತ್ರರಾಗುತ್ತೇವೆ. ಅಂಗದಿಚ್ಚೆಗೆ ಮದ್ಯ ಮಾಂಸವನ್ನು ತಿನ್ನುತ್ತೇವೆ, ಕಂಗಳಿಚ್ಚೆಗೆ ಪರವಧುವ ನೆನೆಯುತ್ತೇವೆ. ಅಂಗದಿಚ್ಚೆಗೆ ಮದ್ಯ ಮಾಂಸವ ತುಂಬುವರು, ಕಂಗಳಿಚ್ಚೆಗೆ ಪರವಧುವ ನೆನೆವರು. ಲಿಂಗ ಲಾಂಛನ ದಾರಿ ಆದಲ್ಲಿ ಫಲವೇನು, ಲಿಂಗ ಪಥವ ತಪ್ಪಿ ನಡೆಯುವರು. ಜಂಗಮ ಮುಖದಿಂದ ನಿಂದೆ ಬಂದಡೆ ಕೊಂಡ ಮಾರಿಂಗೆ ಹೋಗುವುದು ತಪ್ಪದು ಕೂಡಲ ಸಂಗಮದೇವ. ಹೀಗೆ ನಾವು ನಮ್ಮಲ್ಲಿರುವ ದುಶ್ಚಟಗಳನ್ನು ಬಿಟ್ಟು ಸದ್ಬುದ್ಧಿಯಿಂದ ನಮ್ಮ ದೃಷ್ಟಿಯನ್ನು ನಾವು ಬದಲಾಯಿಸಿಕೊಳ್ಳಬೇಕು. ಪೂರ್ವಾಗ್ರಹ ಪೀಡಿತರಾಗಿ ಪದೇ ತಪ್ಪುಗಳನ್ನೇ ಮಾಡುತ್ತಾ ಹೋಗಬಾರದು. ಆ ತಪ್ಪುಗಳನ್ನು ನಾವು ಒಪ್ಪಿಕೊಂಡು ಅದನ್ನು ತಿದ್ದಿಕೊಳ್ಳಲು ಪ್ರಯತ್ನಿಸಬೇಕು. ನಮ್ಮ ತನು, ಮನ, ಧನಗಳು ಶುಚಿಯಾಗಿರಬೇಕು. ಆದರೆ ನಾವು ಪರದೈವವನ್ನೇ ಬಗೆಯುತ್ತೇವೆ. ನಮ್ಮಲ್ಲಿರುವ ದೈವವನ್ನು ನಾವು ಮರೆತು ಬಿಡುತ್ತೇವೆ. ಪರಸತಿ, ಪರಧನ, ಪರವನಿತೆ ಹೀಗೆ ಅವುಗಳ ಬೆನ್ನು ಹತ್ತಿ ನಾವು ದುರಾಚಾರಿಗಳಾಗಿ ಸದ್ಭಕ್ತಿ ಇಲ್ಲದೆ ನಮ್ಮ ಜೀವನ ಕೊನೆಗೊಳ್ಳುತ್ತೇವೆ. ಆದ್ದರಿಂದ ನಾವು ಭಗವಂತನನ್ನು ನಂಬಿ ಕರೆದರೆ ಅವನು ಬಂದೇ ಬರುತ್ತಾನೆ ಎಂಬ ದೃಢ ವಿಶ್ವಾಸ ನಮಗೆ ಇರಬೇಕು. ಕಾರಣ ಜಪ, ತಪ, ನಿತ್ಯ ನೇಮ, ಭಜನೆ, ಕೀರ್ತನೆ, ಉಪನ್ಯಾಸ, ಪ್ರವಚನ, ಭಕ್ತಿ ಅದು ಶಕ್ತಿಯಾಗಬೇಕು. ನಾವು ಭಕ್ತಿ ಮಾಡಿದರೆ ಆ ಭಗವಂತನು ನಮ್ಮ ಬಳಿಯೇ ಬರಬೇಕು. ಆ ರೀತಿಯಾಗಿ ಭಕ್ತಿಯಲ್ಲಿ ಕಲ್ಮಶ ಇರಬಾರದು. ಆ ಭಕ್ತಿಯೇ ಶಕ್ತಿಯಾಗಿ ನಮ್ಮನ್ನು ರಕ್ಷಣೆ ಮಾಡುತ್ತದೆ ಎಂಬ ದೃಢವಾದ ನಂಬಿಕೆ ಇರಬೇಕು. ಯಾರು ಬಿಟ್ಟರೂ ಆ ಭಗವಂತನು ನಮ್ಮ ಕೈ ಬಿಡುವುದಿಲ್ಲ. ಅವನು ಕೊನೆಯ ತನಕ ಇರುವೊಬ್ಬನೇ ನಮ್ಮ ಜೊತೆ ಬರುತ್ತಾನೆ. ಬರುವಾಗ ನಾವು ಭೋಗ ಭಾಗ್ಯಗಳನ್ನು ತರುತ್ತೇವೆ. ಆದರೆ ಹೋಗುವಾಗ
ಕರ್ಮದ ಫಲವನ್ನೇ ಒಯ್ಯುತ್ತೇವೆ. ಆದ್ದರಿಂದ ನಾವು ಅರಿತು ನಮ್ಮಲ್ಲಿರುವ ಆತ್ಮಚೈತನ್ಯವನ್ನು ತಿಳಿದುಕೊಂಡು ಈ ಸಂಸಾರ ಸಾಗರದಿಂದ ನಾವು ಮುಕ್ತಿ ಹೊಂದಬೇಕು. ಅಂತಹ ಸಂಸಾರ ಸಾಗರದಿಂದ ಮುಕ್ತಿ ಹೊಂದಲು ಆ ಭಗವಂತನ ನಾಮಸ್ಮರಣೆ ನಾವು ಮಾಡಬೇಕು. ಸಾಮಾನ್ಯವಾಗಿ ವಯಸ್ಸಾದ ನಂತರ ಭಗವಂತನನ್ನು ನೆನೆಸುತ್ತಾ ಹೋಗುತ್ತೇವೆ. ಹರೆಯದ ಕಾಲಕ್ಕೆ ಆ ಭಗವಂತನು ಅವನನ್ನು ನಾವು ನಂಬುವುದೇ ಇಲ್ಲ. ಅದಕ್ಕಾಗಿ ವಿಶ್ವಗುರು ಅನ್ನಬಸವನವರು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರಗೂಡು ಹೋಗದ ಮುನ್ನ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಅಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ಆದ್ದರಿಂದ ನಾವು ಕೂಡಲ ಸಂಗಮ ದೇವನನ್ನು ಊಟ ಮಾಡುವಾಗ, ಕುಳಿತಾಗ, ನಿಂತಾಗ, ಕಾಯಕ ಮಾಡುವ ಹೊತ್ತಿನಲ್ಲಿ ನಾವು ಶಿವನನ್ನು ಸ್ಮರಿಸಿದರೆ ಆ ಭಗವಂತನ ನಾಮಸ್ಮರಣೆ ನಮ್ಮನ್ನು ಸದಾ ರಕ್ಷಣೆ ಮಾಡುತ್ತದೆ. ಅಂತಹ ಭಗವಂತನ ನಾಮಸ್ಮರಣೆಯನ್ನು ದಿನನಿತ್ಯ ಕ್ಷಣ ಕ್ಷಣಕ್ಕೂ ನಾವು ನೆನಪಿಸಿ ಪಾವನರಾಗೋಣ, ಮುಕ್ತಿ ಹೊಂದೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.